ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಯೂತ್ ಐಕಾನ್ ಬಿಜೆಪಿಯ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡರ ಹುಟ್ಟುಹಬ್ಬದ ಸಂಭ್ರಮ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಯೂತ್ ಐಕಾನ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲ್ ಆನಂದಗೌಡರ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಆಶಯದ ಮೇರೆಗೆ ಶಿಡ್ಲಘಟ್ಟ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ ಸಂಭ್ರಮ ಸಡಗರದಿಂದ ಅಭಿಮಾನಿಗಳೊಂದಿಗೆ ಆಚರಿಸಿಕೊಂಡರು. ಆಶಾಕಿರಣ ಅಂಧ ಮಕ್ಕಳ ಜೊತೆಗೆ ಕೇಕ್ ಕತ್ತರಿಸಿ ತನ್ನ 43ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಬಿಜೆಪಿಯ ಮಂಡಲ ಅಧ್ಯಕ್ಷರಾದ ಸುರೇಂದ್ರ ಗೌಡ, ಯುವ ಮುಖಂಡರಾದ ನರೇಶ್, ಬಿಜೆಪಿಯ ಮಹಿಳಾ ಅಧ್ಯಕ್ಷರಾದ ನಿರ್ಮಲಾ ರೆಡ್ಡಿ, ಮಹಿಳಾ ಮಂಡಲ ಅಧ್ಯಕ್ಷರಾದ ಚಾತುರ್ಯ ಹಾಗೂ ಅಂಧ ಮಕ್ಕಳ ಶಾಲೆಯ ಸಿಬ್ಬಂದಿ ವರ್ಗ ಹಾಜರಿದ್ದರು. ವರದಿ ಪ್ರಧಾನ ಸಂಪಾದಕರು ಹರಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಅದು ಅರ್ಧಂಬರ್ಧದಲ್ಲಿ ಬಂದಿರೋದು. ಸರ್ ಮುಖ ಈ ಕಡೆ ಸರ್. ಆನಂದ್ ಸರ್ ಅಣ್ಣ ಕೇಕ್ ನೋಡಿ ಭಯ ಬೀಳ್ತಿದ್ರಣ್ಣ. ಕಚ್ಬಿಡ ಸರ್. ಡೈ ಅಯ್ಯ ನನ್ನ ಮಗನೇ ಸರ್ ಆಗ್ಯಾರ ರೈ ಬಿಡ ಐತೆ ನೋಡಿ ನಿಲ್ಕತ್ತ ಯಾರು ಅಡ್ಡ ಬಂದಿದ್ದ ಅಷ್ಟೇನು ಬೇಕಿಲ್ಲ. ಹುಡುಗಿಲ್ಲ ಓಕೆ ಸರ್ ತಗೋ. ಅದು ಅರ್ಧಂಬರ್ಧದಲ್ಲಿ ಬಂದಿರೋದು. ಹಿಂದ್ಕೊಬ್ರು ಹೇಳ್ತೀನಿ ಸರ್ ಮುಖ ಈ ಕಡೆ ಸರ್. ಆನಂದ್ ಸರ್ ಸರ್ ಒಂದು ನಿಮಿಷ ಇದೆ ಸರ್. ಮೊಬೈಲ್ ಚಪ್ಪಲ್ ಹೊಡೆದ ಮೈಗೆ ಮೊಬೈಲ್ ಹಿಡ್ಕೊಂಡ. ಜೈ ಜೈ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕೊಟ್ಟಂತೆಗೆ ಅಕ್ಕಂದ ಯಾರು ನೋಡೋಣ ನೋಡ್ರ ಜೈ
ಆಗಿರ್ತಾರೆ. ಓಕೆ ಸರ್. ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬವನ್ನು ವಿಶೇಷವಾದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಮುಖಂಡರು ನಿಶ್ಚಯ ಮಾಡಿ ವಿಶೇಷವಾಗಿ ಎಲ್ಲ ನಗರ ಮತ್ತು ಗ್ರಾಮಾಂತರ ನಮ್ಮ ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಂಡಲ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ನನ್ನ 43ನೇ ಹುಟ್ಟುಹಬ್ಬವನ್ನು ಮಕ್ಕಳ ಜೊತೆ, ಅದರಲ್ಲೂ ಆಶಾ ಕಿರಣ ಅಂಧ ಮಕ್ಕಳ ಒಂದು ಆಶ್ರಮದಲ್ಲಿ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿರ್ತಾರೆ. ಈಗಾಗಲೇ ಜಮ್ಮಕೋಟೆ ಹಾಗೂ ಸರ್ಕಾರಿ ಆಸ್ಪತ್ರೆ, ಅದೇ ನಿಟ್ಟಿನಲ್ಲಿ ಇಲ್ಲಿಯೂ ಸಹ ಮಕ್ಕಳ ಜೊತೆ ಊಟ ಮಾಡೋದ್ರ ಜೊತೆ ಹಾಗೂ ಅವ್ರ ಜೊತೆ ಬೆರೆತು ಸಮಯವನ್ನು ಕಳೆದಿರೋದು ತುಂಬ ವಿಶೇಷವಾಗಿದೆ. ನನಗೆ ತುಂಬ ಸಂತೋಷವಾಗ್ತದೆ. ಹುಟ್ಟುಹಬ್ಬವನ್ನು ಎಲ್ಲರೂ ಸ್ಟಾರ್ ಹೋಟೆಲ್ಸಲ್ಲಿ ಹಾಗೂ ಗೆಳೆಯರ ಬಳಗದಲ್ಲಿ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡೋದನ್ನು ನಾನು ನೋಡಿದ್ದೀನಿ. ಆದರೆ ನಮ್ಮ ಮುಖಂಡರ ಒಂದು ಆಶಯ ಮೇರೆಗೆ ಹಾಗೂ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ನಿದರ್ಶನದ ಮೇರೆಗೆ ಇವತ್ತಿನ ದಿವಸ ನಾನು ಈ ಅಂಧ ಮಕ್ಕಳ ಜೊತೆ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದು ತುಂಬ ವಿಶೇಷವಾಗಿ, ಹಾಗೂ ನಾನು ಜನ್ಮ ಎತ್ತಿದ್ದಕ್ಕೂ ಸಾರ್ಥಕ ಅನ್ನೋ ಒಂದು ದಿನವಾಗಿ ಇವತ್ತಿನ ದಿವಸ ನಾನು ಮನಸ್ಸಿನಲ್ಲಿ ಇಟ್ಕೊಳ್ತೀನಿ. ಇದನ್ನು ಸಾಯೋವರೆಗೂ ಮರೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ಇವರ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ, ಹಾಗೂ ನಮ್ಮ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕು ಅಂತ ಹೇಳಿದ್ರೆ ಇವರ ಆಶೀರ್ವಾದದೊಂದಿಗೆ ಹಾಗೂ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂತಹ ಮುಖಂಡರೊಂದಿಗೆ ಹಾಗೂ ಬೆಳಗಿನಿಂದ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಮೂಲೆ ಮೂಲೆಯಿಂದಲೂ ಕರೆ ಮಾಡಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಯುವ ಮುಖಂಡರಾಗಿ ಬೆಳಿಬೇಕು, ನಮ್ಮ ತಾಲೂಕಿನಲ್ಲಿ ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕು ಅಂತ ಖಂಡಿತವಾಗಿಯೂ ಅವರು ಏನು ನನ್ನ ಮೇಲೆ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ, ಆಶಯವನ್ನು ಇಟ್ಕೊಂಡಿದ್ದಾರೆ, ಅದನ್ನು ನಾನು ಮುಂದಿನ ದಿನಗಳಲ್ಲಿ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಡವರಿಗೋಸ್ಕರ ದುಡಿತೀನಿ, ಬಡವರ ಮಧ್ಯೆ ಇರ್ತೀನಿ, ಅವರ ವಿಶ್ವಾಸವನ್ನು ಗಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಾನು ಈ ಮಕ್ಕಳ ಜೊತೆ, ಬಡವರ ಜೊತೆ ನಾನು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದ್ರ ಮುಖಾಂತರ ಮುಂಬರುವ ಒಂದು ಪೀಳಿಗೆಗೆ ಮಾದರಿ ಆಗಬೇಕು ಅಂತ ಹೇಳಿ ಆಶಯ ಪಡ್ತೀನಿ. 60 ವರ್ಷ ಸರ್ ಕೈ ತೆಗಿ. ವಿಡಿಯೋ ಸಾಕು ನಿಮ್ಮ ಬಜ್ಜಿನ ನೀನು ಬರೋದ್ರಿಂದ ಹುಷಾರಯ್ಯ.